ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಅನಿದನ್ ಯೂಟ್ಯೂಬ್ ಚಾನಲ್. ಬ್ರೇಕ್ಫಾಸ್ಟ್ಗೆ ಇನ್ಮೇಲಿಂದ ಒಂದು ತಿಂಗಳು ಕಂಪಲ್ಸರಿ ರಾಗಿ ಸೂಪ್ ಮಾಡಿ ಕೊಡೋಣ ನಮ್ಮ ಮನೆಯವ್ರಿಗೆ ಅಂತೇಳಿ ಮಾಡ್ತಾ ಇದ್ದೀನಿ. ರಾಗಿ ಸೂಪ್ ಯಾಕೆ ಅಂತಂದರೆ ನಮ್ಮ ಮನೆಯವರು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದಾರೆ. ಅವ್ರು ವೆಯ್ಟ್ ಲಾಸ್ಗೋಸ್ಕರ ರಾಗಿ ಸೂಪ್ ಮಾಡೋಣ ಅಂತ ಕಂಪಲ್ಸರಿ ಮಾಡಿ ಟ್ರೈ ಮಾಡಿ ನೋಡೋಣ. ವೆಯ್ಟ್ ಲಾಸ್ ಆದರೆ ಹಾಗೆ ಕಂಟಿನ್ಯೂ ಫಾಲೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. 2 ಸ್ಪೂನಷ್ಟು ರಾಗಿ ಹಿಟ್ಟನ್ನು ನೀರು ಹಾಕಿ ಕಲಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ವೆಜಿಟೇಬಲ್ಸ್ ಬಂದುಬಿಟ್ಟು ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿ ಮತ್ತು ಸ್ವೀಟ್ ಕಾರ್ನ್ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಕ್ರಿಸ್ಪಿನೆಸ್ ಇರೋ ಥರ ಫ್ರೈ ಮಾಡ್ಕೊಂಡಾದಮೇಲೆ ಒಂದು 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ಬಾಯ್ಲ್ ಸ್ಟಾರ್ಟ್ ಆಗಿದೆ. ಈಗ ಕಲಸಿಟ್ಕೊಂಡಿರೋಂಥ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ, ನಿಂಬೆಹಣ್ಣಿನ ರಸ ಅದು ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋಂಥ ಹೆಲ್ದಿಯಾಗಿರೋಂಥ ರಾಗಿ ಸೂಪ್ ರೆಡಿ ಆಗುತ್ತೆ. ಸೊ ಹೆಲ್ದಿ ವೆಯ್ಟ್ ಲಾಸ್ಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇದು. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಸೊ ಇವತ್ತಿಂದ ಶುರು ಮಾಡಿದ್ದೀನಿ. 1 ಮಂತ್ ಕಂಪಲ್ಸರಿ ಟ್ರೈ ಮಾಡಿ ನೋಡೋಣ. ವೆಯ್ಟ್ ಕಡಿಮೆ ಆದರೆ ಅದೇ ಫಾಲೋ ಮಾಡೋಣ ಕಂಟಿನ್ಯೂ ಅಂತ ಮಾಡಿಕೊಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ. ಹಾಗೆ ನೈಟ್ ಡಿನ್ನರ್ಗೆ ಪ್ರಿಪ್ರೇಷನ್ ನಡೀತಾ ಇದೆ ನಮ್ಮ ಧ್ವನಿ ಕಡೆಯಿಂದ. ಪೀಸ್ ಎಲ್ಲ ನೀಟಾಗಿ ಬಿಡಿಸಿರ್ತಾ ಇದ್ದಾಳೆ. ಈಗ ನಾನು ಪರೋಟ ಮಾಡೋದಕ್ಕೆ ಮೊದಲಿಗೆ 1 ಬೌಲಷ್ಟು ಗೋಧಿ ಹಿಟ್ಟು, ಅರ್ಧ ಬೌಲಷ್ಟು ಮೈದಾ ಹಿಟ್ಟು, ಹಾಗೆ ಜೀರಿಗೆ, ಸ್ವಲ್ಪ ಕಾಳು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಚಪಾತಿ ಅಥವಾ ಪರೋಟ, ಪೂರಿ ಯಾವ ಥರ ಎಲ್ಲ ಒಂದೇ ಕರೆಕ್ಟ್ ಕನ್ಸಿಸ್ಟೆನ್ಸಿ ಸೇಮ್ ಕನ್ಸಿಸ್ಟೆನ್ಸಿನಲ್ಲೇ ಕಲಿಸ್ಕೊಳ್ತೀನಿ. ಅದು ಹಾಕ್ಕೊಂಡು ಕೊನೆಗೆ ಆಯಿಲ್ ಗ್ರೀಸ್ ಮಾಡಿ ಸ್ವಲ್ಪ ರೆಸ್ಟಲ್ಲಿ ಬಿಡ್ತೀನಿ. ಸ್ವಲ್ಪ ಪರೋಟಾಗೆ ಅಂತಂದರೆ ಸ್ವಲ್ಪ ಜಾಸ್ತಿ ನೀರು ಮಾಡಬೇಕಾಗುತ್ತೆ ಹಿಟ್ಟನ್ನು. ಸೊ ಆಯಿಲ್ ಹಾಕೋಕ್ಕಿಂತ ಮುಂಚೆನೇ ಸ್ವಲ್ಪ ನೀರು ಮಾಡಬೇಕು, ಆಯಿಲ್ ಹಾಕಿದ್ಮೇಲೆ ನೀರು ಮಾಡಬೇಕು. ನೆಕ್ಸ್ಟ್ ರೆಸ್ಟಲ್ಲಿ ಬಿಟ್ಟು ಹೊಸೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗೂ ಕೂಡ ನೀರು ಮಾಡಬೇಕಾಗುತ್ತೆ. ಮಾಡ್ತಾ ಇರೋವಂಥದ್ದು ಸ್ವೀಟ್ ಕಾರ್ನ್ ಪರೋಟ. ಅದಕ್ಕೋಸ್ಕರ ನಾನು ಕಾರ್ನನ್ನ ಸ್ವಲ್ಪ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಆಮೇಲೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಸ್ವೀಟ್ ಕಾರ್ನ್ ಹಾಕ್ಕೊಂಡು ಗರಂ ಮಸಾಲ, ಧನಿಯಾ ಪೌಡರು, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಲೈಟಾಗಿ ಸ್ವಲ್ಪ ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ. ಬಿಕಾಸ್ ಆಲ್ರೆಡಿ ನಾನು ಉಪ್ಪನ್ನು ಪರೋಟಾಗೆ ಹಿಟ್ಟಲ್ಲಿ ಹಾಕಿದ್ದೀನಿ, ಸದ್ಯ ಸ್ವಲ್ಪ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ. ಸೊ ಅದು ಚೆನ್ನಾಗಿ ತಣ್ಣಗಾಗಿ ಬಿಡಬೇಕು. ಸೊ ತಣ್ಣಗಾದ್ಮೇಲೆ ಈಗ ಈ ಕಡೆ ಪರೋಟಾಗೆ ಡಫ್ ಚೆನ್ನಾಗಿ ರೆಡಿ ಆಗಿದೆ, ಚೆನ್ನಾಗಿ ನೆಂದ್ಕೊಂಡಿದೆ. ಈಗ ನಾನು ಪರೋಟ ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಪ್ಲೈನ್ ಪರೋಟ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪ್ಲೈನ್ ಆಗಿ ಒಸ್ಕೊಳ್ತಾ ಇದ್ದೀನಿ ವಿತೌಟ್ ಸ್ಟಫಿಂಗು. ಧ್ವನಿಗೋಸ್ಕರ ಸ್ವಲ್ಪ ಸ್ಟಫಿಂಗ್ ಇದ್ದರೆ ಸ್ವಲ್ಪ ಅವಳು ತಿನ್ನಲ್ಲ, ನನಗೆ ಅದು ಬೇಡ ಇದು ಬೇಡ ಅಂತ ಇರ್ತಾಳೆ, ಅದಕ್ಕೋಸ್ಕರ ಅವಳಿಗೋಸ್ಕರ ಪ್ಲೈನ್ ಪರೋಟ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿ ಕೂಡ ಮೇಲೆ ಉಜ್ಕೊಂಡಿದ್ದೀನಿ ಪರೋಟ. ಆಮೇಲೆ ಬೋತ್ ಸೈಡ್ಸ್ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಪರೋಟ ರೆಡಿ ಆಗಿದೆ. ಈಗ ನಾನು ಆಲೂ ಮತ್ತು ಮಟರ್ದು ಕರಿ ಮಾಡೋದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ, ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಪೌಡರು, ಧನಿಯಾ ಪೌಡರು, ಚಿಲ್ಲಿ ಪೌಡರು ಮತ್ತು ಹಾಗೆ ಸಾಲ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬೌಲಷ್ಟು ಹಸಿ ಬಟಾಣಿ ಕಾಳು, ಹಾಗೆ ಒಂದು 2 ಆಲೂಗೆಡ್ಡೆಯನ್ನು ಕಟ್ ಮಾಡಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ 1 ಲೋಟ ನೀರು ಹಾಕಿ ಚೆನ್ನಾಗಿ ಬೇಯಬೇಕು. ಒಂದು 5 ನಿಮಿಷ ತೊಗೊಳುತ್ತೆ ಟೈಮು. ಈಗ ಆಲೂಗಡ್ಡೆ ಮತ್ತು ಬಸಿ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಫೈನಲಿ ರೆಡಿ ಆಗಿದೆ. ಈಗ ಫಿನಿಶಿಂಗಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ
ಆಲೂಗಡ್ಡೆ ಮತ್ತು ಬಟಾಣಿ ಕಾಳ್ದು ಕರ್ರಿ ಅಥವಾ ಪಲ್ಯ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಹಾಗೆ ಇಲ್ಲಿ ಪ್ಲೈನ್ ಪರೋಟ ಹಾಗೆ ಸ್ವೀಟ್ ಕಾರ್ನ್ ಪರೋಟ 2 ಕೂಡ ರೆಡಿ ಆಗಿದೆ. ಬೋತ್ ಸೈಡ್ಸ್ ಆಯಿಲ್ ಹಾಕಿ ಮತ್ತು ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೀನಿ. ಕೆಲವೊಂದಕ್ಕೆ ತುಪ್ಪ ಹಾಕಿದ್ದೀನಿ, ಕೆಲವೊಂದಕ್ಕೆ ಆಯಿಲ್ ಹಾಕಿ ಬೇಯಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿ ಒಂದು ಟೇಸ್ಟಿ ಆಗಿರುವಂಥ ಬಟಾಣಿ ಕಾಳು ಮತ್ತು ಆಲೂಗಡ್ಡೆ ಯೂಸ್ ಮಾಡಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಡಿದ್ದಂಥ ಕರ್ರಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಬನ್ನಿ ನಮ್ಮ ಅಪ್ಪಾಜಿ ಜೊತೆ ವಿಡಿಯೋ ಕಾಲಲ್ಲಿ ಏನೆಲ್ಲ ಮಾತಾಡ್ತಾಳೆ ನೀವೇ ನೋಡಿ. ಊಟ